ಎಸ್ ನಮಸ್ತೆ ವೀಕ್ಷಕರೇ, ಇದು ಮಂಗಳವಾರದ ವ್ಲಾಗು. ಇವತ್ತಂತೂ ದಿನ ತುಂಬಾನೇ ಚೆನ್ನಾಗಿತ್ತು. ಸೊ ಸ್ಪೆಷಲ್ ಆಗಿ ತುಂಬಾ ಜನ ಹೊಸಬ್ರ ಹತ್ರ ಮಾತಾಡಿತಾ ಇತ್ತು ಇವತ್ತು. ಸೊ ಮನೆ ಕೂಡ ಬಂದಿದ್ರು, ಅವರಿಗೊಂದಿಷ್ಟು ಪ್ರಾಡಕ್ಟ್ ಡೆಮಾನ್ಸ್ಟ್ರೇಷನ್ ತೋರಿಸಿ ಕಂಪನಿ ಬಗ್ಗೆ ಒಂದಿಷ್ಟು ಪ್ರಮೋಟ್ ಮಾಡ್ತಾ ಇದ್ದೆ. ಸೊ ಇವತ್ತಂತೂ ದಿನ ಅದ್ಭುತವಾಗಿ ಕಳೀತು ಅಂತ ಹೇಳ್ಬೋದು. ರಾತ್ರಿ ಹೊತ್ತು ಆಗಿತ್ತು, ತರಕಾರಿ ತಗೊಳ್ಳೋದು ಮರ್ತೋಗಿತ್ತು. ಸೊ ಆ ಫ್ಲಿಪ್ಕಾರ್ಟ್ ಅಲ್ಲಿ ಆರ್ಡರ್ ಮಾಡ್ಕೊಂಡೆ. ಸೊ ಟೊಮೆಟೊಕಾಯಿ ಚಟ್ನಿ ಮತ್ತೆ ಬದನೆಕಾಯಿ ಚಟ್ನಿ, ರಾಗಿ ರೊಟ್ಟಿ ಮಾಡೋಣ ಅಂತ ಹೇಳಿ. ಸೊ ಹಂಗಾಗಿ ಪ್ರಿಪೇರ್ ಮಾಡ್ಕೊಂಡೆ ಇವತ್ತು ಡಿನ್ನರ್ ರಾತ್ರಿ. ಸೊ ತುಂಬಾ ಚೆನ್ನಾಗಿ ಕಾಂಬಿನೇಷನ್ ಇರುತ್ತೆ ಟೊಮೊಟೊಕಾಯಿ ಚಟ್ನಿ ಮತ್ತೆ ಬದನೆಕಾಯಿ ಚಟ್ನಿ. ಎಲ್ರಿಗೂ ಗೊತ್ತಿರುತ್ತೆ, ಸುಟ್ಬಿಟ್ಟು ಮಾಡುವಂಥದ್ದು. ಸೊ ಅದನ್ನು ಕೂಡ ನಾನು ಯಾವ್ದು ಮಿಕ್ಸಿಗೆ ಹಾಕಲ್ಲ. ಸೊ ನಾನು ಮೊಳ್ಕಳಲ್ಲೇನೆ ನಾನು ಕುಟ್ಕೊಳ್ಳೋದು, ಯಾಕಂದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ ಸೊ ಅದರಲ್ಲಿ ಮಾಡೋದ್ರಿಂದ. ಸೊ ಹಂಗಾಗಿ ನಾನು ಅದನ್ನ ಯಾವಾಗ್ಲೂ ಕೂಡ ನಾನು ಚಟ್ನಿ ಮಾಡುವಾಗ ಮಾತ್ರ ಒಳ್ಕಲ್ಲಲ್ಲೇ ಮಾಡೋದು. ಸೊ ಇವತ್ತಂತೂ ದಿನ ತುಂಬಾನೇ ಚೆನ್ನಾಗಿತ್ತು, ಸಾಕಷ್ಟು ಪರಿಚಯ ಆಯ್ತು, ಸಾಕಷ್ಟು ಮಾತಾಡಿದೆ, ತುಂಬಾ ಟಯರ್ಡ್ ಆಯ್ತು. ಸೊ ಮಲ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್.